ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಲೋಕಸಭೆಯ ಫೈಟ್ ಬಳಿಕ ಇದೀಗ ಪರಿಷತ್ನ ಫೈಟ್ ಶುರುವಾಗಿರುವಂತದ್ದು. ಉಳಿದ 11 ಸ್ಥಾನಗಳಿಗೆ ಪರಿಷತ್ನ ಫೈಟ್ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಜೆಡಿಎಸ್ನಿಂದ ಜವರಾಯಿಗೌಡಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಾಮಿನೇಷನ್ಗೆ ಇಂದೇ ಕೊನೆ ದಿನ ಆಗಿರೋದ್ರಿಂದ ಬಿಸಿಲೇರ್ತಾ ಇದ್ದಂತೆ ಶುರುವಾಗುತ್ತೆ ನಾಮಪತ್ರದ ಭರಾಟೆ. ಈ ಬಾರಿ ಗೆಲುವು ಸಾಧಿಸ್ತಾರ? ಘಟಾನುಘಟಿ ನಾಯಕರು ನಿಂತಿದ್ದಾರೆ. ಬಿಜೆಪಿಯನ್ನ ಗೆಲ್ಲೋದಕ್ಕೆ ಅವಕಾಶವಿರುವ 3 ಸ್ಥಾನಗಳಿಗೆ ಮಾಜಿ ಸಚಿವ ಸಿಟಿ ರವಿ, ವಿಧಾನ ಪರಿಷತ್ನ ಹಾಲಿ ಸದಸ್ಯ ಎನ್ ರವಿಕುಮಾರ್ ಮತ್ತು ಮಾಜಿ ಶಾಸಕ ಎಂಜಿ ಮುಳೆ ಅವರಿಗೆ ಟಿಕೆಟ್ ಅನ್ನ ಒಂದು ಕಡೆ ಪ್ರಕಟ ಕೂಡ ಮಾಡಿರುವಂಥದ್ದು. ಎನ್ ರವಿಕುಮಾರ್ ಅವರಿಗೆ ಇದು 2ನೇ ಅವಧಿಗೆ ಸಿಕ್ಕಂತಹ ಅವಕಾಶ ಆಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಸಿಟಿ ರವಿ. ಇದೀಗ ಅವರನ್ನ ಮೇಲ್ಮನೆಗೆ ಕಳುಹಿಸೋದಕ್ಕೆ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಹಾಗಾದ್ರೆ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. NS ಬೋಸರಾಜು ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಕೆ ಗೋವಿಂದರಾಜು ಹಾಲಿ ಪರಿಷತ್ ಸದಸ್ಯ, ಐವನ್ ಡಿಸೋಜಾ ಮಾಜಿ ಪರಿಷತ್ ಸದಸ್ಯ, ಬಿಲ್ಕಿನ್ ಬಾನೋ ಕಾಂಗ್ರೆಸ್ ಮುಖಂಡೆಯಾಗಿದ್ದಾರೆ. ಜಗದೇವ್ ಗುತ್ತೇದಾರ್ ಕಲಬುರಗಿ ಕಾಂಗ್ರೆಸ್ ಅಧ್ಯಕ್ಷ, ಬಸನಗೌಡ ಬಾದರ್ಲಿ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ, NS ಬೋಸರಾಜು ಹಾಲಿ ಸಚಿವಗೆ ಅದೃಷ್ಟ ಒಲಿದು ಬಂದಿರುವಂಥದ್ದು. ಪರಿಷತ್ನ 11 ಸ್ಥಾನಗಳಿಗೆ ನಾಮಿನೇಷನ್ ಭರಾಟೆ ಜೋರಾಗಿ ಸಾಕ್ತಾ ಇದೆ. ಲೋಕಸಭೆಯ ಫೈಟ್ ಬಳಿಕ ಇದೀಗ ಪರಿಷತ್ನ ಫೈಟ್ ಶುರುವಾಗಿರುವಂಥದ್ದು. ಉಳಿದ 11 ಸ್ಥಾನಗಳಿಗೆ ಪರಿಷತ್ನ ಫೈಟ್ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಜೆಡಿಎಸ್ನಿಂದ ಜವರಾಯಿಗೌಡಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ನಾಮಿನೇಷನ್ಗೆ ಇಂದೇ ಕೊನೆ ದಿನ ಆಗಿರೋದ್ರಿಂದ ಬಿಸಿಲೇರ್ತಾ ಇದ್ದಂತೆ ಶುರುವಾಗುತ್ತೆ ನಾಮಪತ್ರದ ಭರಾಟೆ. ಈ ಬಾರಿ ಗೆಲುವು ಸಾಧಿಸ್ತಾರ? ಘಟಾನುಘಟಿ ನಾಯಕರು ನಿಂತಿದ್ದಾರೆ. ಬಿಜೆಪಿಯನ್ನ ಗೆಲ್ಲೋದಕ್ಕೆ ಅವಕಾಶವಿರುವ 3 ಸ್ಥಾನಗಳಿಗೆ ಮಾಜಿ ಸಚಿವ ಸಿಟಿ ರವಿ, ವಿಧಾನ ಪರಿಷತ್ನ ಹಾಲಿ ಸದಸ್ಯ ಎನ್ ರವಿಕುಮಾರ್ ಮತ್ತು ಮಾಜಿ ಶಾಸಕ ಎಂಜಿ ಮುಳೆ ಅವರಿಗೆ ಟಿಕೆಟ್ ಅನ್ನ ಒಂದು ಕಡೆ ಪ್ರಕಟ ಕೂಡ ಮಾಡಿರುವಂಥದ್ದು. ಎನ್ ರವಿಕುಮಾರ್ ಅವರಿಗೆ ಇದು 2ನೇ ಅವಧಿಗೆ ಸಿಕ್ಕಂತಹ ಅವಕಾಶ ಆಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ರು ಸಿಟಿ ರವಿ. ಇದೀಗ ಅವರನ್ನ ಮೇಲ್ಮನೆಗೆ ಕಳುಹಿಸೋದಕ್ಕೆ ವರಿಷ್ಠರು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಹಾಗಾದ್ರೆ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. NS ಬೋಸರಾಜು ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಕೆ ಗೋವಿಂದರಾಜು ಹಾಲಿ ಪರಿಷತ್ ಸದಸ್ಯ, ಐವನ್ ಡಿಸೋಜಾ ಮಾಜಿ ಪರಿಷತ್ ಸದಸ್ಯ, ಬಿಲ್ಕಿನ್ ಬಾನೋ ಕಾಂಗ್ರೆಸ್ ಮುಖಂಡೆಯಾಗಿದ್ದಾರೆ. ಜಗದೇವ್ ಗುತ್ತೇದಾರ್ ಕಲಬುರಗಿ ಕಾಂಗ್ರೆಸ್ ಅಧ್ಯಕ್ಷ, ಬಸನಗೌಡ ಬಾದರ್ಲಿ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ, NS ಬೋಸರಾಜು ಹಾಲಿ ಸಚಿವಗೆ ಅದೃಷ್ಟ ಒಲಿದು ಬಂದಿರುವಂಥದ್ದು. ಪರಿಷತ್ನ 11 ಸ್ಥಾನಗಳಿಗೆ ನಾಮಿನೇಷನ್ ಭರಾಟೆ ಜೋರಾಗಿ ಸಾಕ್ತಾ ಇದೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.